ಒಂದು ಸ್ವಲ್ಪ ಯಾರೋ ಬೇರೆಯವ್ರು ಯಾರೋ ಮಾಡ್ಬಿಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗಿರುತ್ತೆ. ಹಲೋ ಹಾಯ್. ಬಟ್ ಹೆಣ್ಮಕ್ಳು ತಿನ್ಬೋದಂತೆ. ಒಂಚೂರು ಸೆನ್ಸ್ ಇರಲಿಲ್ಲ ನನಗೆ. ಅಷ್ಟು ವರ್ಷಗಳೇ ಆಗೋಯ್ತು ನಾನಂತೂ ಗೆಣ್ ತಿಂದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೊ ನಾನು ನೆನ್ನೆ ವ್ಲಾಗಲ್ಲಿ ಹೇಳ್ದಾಗೇನೆ ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಊರಿಗೆ ಹೋಗ್ತಿದ್ದೀನಿ. ಆ್ಯಂಡ್ ಅದೇನಕ್ಕೆ ಅಂತ ಅಂದರೆ ನನಗೆ ತುಂಬ ದಿನದಿಂದ ಆಸೆ ಆಗ್ತಿತ್ತು ಗಿಣ್ ತಿನ್ನಬೇಕು ಅಂತ. ನಾವು ಗಿಣ್ ತಿನ್ನೋ ಹಾಗಿಲ್ಲ ನಮ್ಮ ಮನೇಲಿ, ಬಿಕಾಸ್ ನಮ್ಮದು ಗಿಣ್ಣಗರ ಗೋತ್ರ ಆಗಿರೋದ್ರಿಂದ. ಬಟ್ ಹೆಣ್ಮಕ್ಳು ತಿನ್ಬೋದಂತೆ. ನಮ್ಮ ಅಮ್ಮ ದೊಡ್ಡಮ್ಮ ಎಲ್ಲ ಹೇಳಿದ್ದಾರೆ ಹೆಣ್ಮಕ್ಳು ತಿನ್ಬೋದು, ಏನಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ನಮ್ಮ ಅಜ್ಜಿಗೆ ಹೇಳಿದ್ದೆ. ಅದು ಪ್ಯೂರ್ ಮಿಲ್ಕಿಂದ ಏನದು ಎಮ್ಮೆ ಕರು ಹಾಕಿರುತ್ತಲ್ಲ, ಸೊ ಆವಾಗ ಅದು ಹಾಲು ಕೊಡುತ್ತಲ್ಲ, ಆ ಹಾಲಿಂದ ಮಾಡೋದನ್ನ ಗಿಣ್ಣು, ಓಕೆನಾ. ಸೊ ಅದು ಇವತ್ತು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ರು. ಸೊ ಹಂಗಾಗಿ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನಂತೂ, ಬಿಕಾಸ್ ಎಷ್ಟೋ ವರ್ಷಗಳಾಗೋಯ್ತು ಗೆಣ್ ತಿಂದು. ಸೊ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಸೊ ಇವಾಗ ಫೈನಲಿ ಹೋಗ್ತಿದ್ದೀನಿ. ಆ್ಯಂಡ್ ಲೆಟ್ಸ್ ಗೋ. ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದ್ದೀನಲ್ಲ? ಹೋಗುವ. 11:40 ಟೈಮ್. ಇವಾಗ ಮನೆ ಬಿಡ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಇಲ್ಲಿ ನಾನು ಎಂಥ ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ, ನಾನು ಫೋನಲ್ಲಿ ಕೂಡ ಟೈಮ್ ನೋಡಿಲ್ಲ. ಬಿಕಾಸ್ ಅದರಲ್ಲಿ 11:40 ಇದೆ ತೋರಿಸ್ತಿದ್ದು. ಬಟ್ ನಾನು ಮನೆ ಬಿಟ್ಟಿರೋದು ಗಾಡೀಲಿರೋ ಟೈಮ್ಗೂ ಮತ್ತು ಪ್ರಾಪರ್ ಇರೋ ಟೈಮ್ಗೂ 2 hours ಡಿಫ್ರೆನ್ಸ್ ಇದೆ. ಸೊ 2 hours ಬೇಗ ಗಾಡೀಲಿದೆ. ಸೊ ಹಂಗಾಗಿ ಅದರಲ್ಲಿ 11:40 ತೋರಿಸ್ತಿದೆ. ನಾನು ಮನೆ ಬಿಟ್ಟಿದ್ದು ಐ ಥಿಂಕ್ ಸೊ 9:38 ಹಂಗೆ ಬಿಟ್ಟಿರ್ತೀನಿ ಮನೆ, ಬಿಕಾಸ್ 2 hours ಡಿಫ್ರೆನ್ಸ್ ಇದೆಯಲ್ಲ. ಸೊ ಹಾಗಾಗಿ ಆ್ಯಂಡ್ ಒಂಚೂರು ಸೆನ್ಸ್ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಅಲ್ಲೋಗಿ ನಮ್ಮ ಆಂಟಿಗೆ ಕಾಲ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಇನ್ನು ಟೈಮ್ ಇವಾಗ 11 ಗಂಟೆ ಅಂತ ಹೇಳಿ, ಅಲ್ಲಿ ರೀಚ್ ಆದಾಗ 11 ಗಂಟೆ ಅಂತ ಹೇಳಿ. ಐ ವಾಸ್ ಲೈಕ್ ಗೈಸ್, ಇವಾಗ ಟೈಮ್ ಎಷ್ಟು ಗೊತ್ತಾ? 12:48. ದೇವನಹಳ್ಳಿ ಹತ್ರ ಇದ್ದೀನಿ. ಇನ್ನು ನೆಕ್ಸ್ಟ್ ನಮ್ಮೂರು ಗೇಟು ಹೋಗೋಣ. ನಮ್ಮಜ್ಜಿ ಬಟ್ಟೆ ಒಗಿತಾವ್ರೆ. ಆ್ಯಕ್ಚುಲಿ ಆವಾಗಲೇ ಗಾಡೀಲಿ ಟೈಮ್ ರಾಂಗ್ ತೋರಿಸ್ಬಿಟ್ಟಿದ್ದೆ. 9. ಸರಿ ಸರಿ. ಇವಾಗ 11 ಗಂಟೆ. ನಂಗೆ ಅವಾಗಲೇ ಗಾಡೀಲಿ 11:45 ತೋರಿಸ್ಬಿಟ್ಟೈತೆ. ಹಾಯ್. ಗೈಸ್, ಇಲ್ಲಿ ಗಿಣ್ಣು ಈ ಥರ ಬರುತ್ತೆ. ನನಗೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು ಹಿಂಗೆ ಬರುತ್ತೆ ಅಂತ ಹೇಳಿ. ಸೊ ಟೇಸ್ಟ್ ಮಾಡುವ ಹೆಂಗಿತ್ತೆ ಅಂತ. ಎಷ್ಟು ವರ್ಷಗಳೇ ಆಗೋಯ್ತು ನಾನಂತೂ ಗೆಣ್ ತಿಂದು. ಊರಲ್ಲಿರಬೇಕಾದ್ರೆ ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ದು ಗಿಣ್ಣು ಕರ್ಕೊಂಡೋಗಿ ಅವ್ರ ಮನೇಲಿ ತಿನ್ನಿಸಿ ಕಳಿಸಿದ್ದು. ಅದು ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ. ಸೊ ಇವಾಗ ತಿಂತಿದ್ದೀನಿ. ಆ್ಯಂಡ್ ನನಗೆ ಗೊತ್ತಿಲ್ಲ ಟೇಸ್ಟ್ ಹೇಗಿರುತ್ತೋ ಅಂತ. ಲೆಟ್ಸಿ. ಚೆನ್ನಾಗಿದೆ. ಸೊ ಈ ವಿಡಿಯೋನ ನಮ್ಮ ಮನೆಗಳವ್ರು ನೋಡಿದ್ರೆ ಅಷ್ಟೇ ಕತೆ ನನ್ನ ಕತೆ. ಅಷ್ಟು ಬೇಕಂತಾರೋ ಬೇಕೊಂಡ್ರೆ ನನಗೇನು. ಓಕೆ, ಇದೆಲ್ಲ ನೀಟಾಗಿ ತಿನ್ಬಿಟ್ಟು ಸಿಗ್ತೀನಿ. ಓಕೆ, ಬಾಯ್. ಫೈನಲಿ ನನ್ನ ಬಾಯಿಗೆ ಗಿಣ್ ರುಚಿ ಸಿಕ್ತು, ಅದೇ ಖುಷಿ ಆಯಿತು. ನಮ್ಮ ಅಪ್ಪ ಅವರಂತೂ ಮುಟ್ಟೆ ಇಲ್ಲ ಇದು, ಬಿಕಾಸ್ ಅವ್ರದ್ದು ಅವತ್ತಿಂದನೂ ಅಷ್ಟೇ ಅವ್ರ ಮನೇಲಿ ತಿಂದಿಲ್ಲ. ನಮ್ಮಮ್ಮ ಏನೋ ಮದುವೆ ಆಗೋ ಮುಂಚೆ ಏನೋ ತಿಂದಿದ್ರಂತೆ. ಅದಾದಮೇಲೆ ನಮ್ಮಮ್ಮನೂ ಅವಾಗಿಂದ ನಮ್ಮಮ್ಮನೂ ಗೆಣ್ ತಿಂದಿಲ್ಲ. ಇವತ್ತು ನಾನು ಸೊ ಇವಾಗ ನಾನೊಂದು ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಮೇಲೆ. ಯೂಟ್ಯೂಬಲ್ಲಿ ಆಡಿಯೋ ಹಾಕ್ಬಿಟ್ಟು ಕಾಲ್ ಮಾಡೋ ಥರ. ಸೊ ಲೆಟ್ಸ್ ಟ್ರೈ. ಓಕೆ, ಏನಾಗುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಇಲ್ಲಿ ಇತ್ತು. ಅದೇ ಕಾಲ್ ಮಾಡ್ತಿದ್ದೀನಿ ಆಯಿತಾ. ಸ್ಪೀಕರ್ ಇಲ್ಲ ಇದರಲ್ಲಿ.
ಹಲೋ ಹಾಯ್, ನಾನು ಯಾರಂತ ಗೊತ್ತಾಯ್ತಾ? ಹಲೋ ಹಾಯ್, ನಾನು ಯಾರಂತ ಗೊತ್ತಾಯ್ತಾ? ಏ ಸುಮ್ಮನೆ ಭಾವನಾ, ಏ ಸುಮ್ಮನೆ. ಹಲೋ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಾಯ್, ನಾನು ಓಕೆ, ಅವಳಿಗೆ ಆ್ಯಕ್ಚುಲಿ ಫ್ರ್ಯಾಂಕ್ ಮಾಡೋಣ ಅಂತ ಮಾಡಿದ್ವಿ. 2 ಸತಿ ಮಾಡಿದೆ, ಅದರಲ್ಲಿ 1 ಸತಿದು ಮಾತ್ರ ರೆಕಾರ್ಡ್ ಆಗಿದೆ ಅನಿಸುತ್ತೆ, ಬಿಕಾಸ್ ಸ್ಟೋರೇಜ್ ಪ್ರಾಬ್ಲಮ್ ಬಂದುಬಿಡ್ತು. ಆ್ಯಂಡ್ 2 ಸತಿನೂ ಅವಳು ಕಾಲೇ ಕಟ್ ಮಾಡಿಬಿಟ್ಲು, ಯಾರು ಅಂದ್ಬಿಟ್ಟು. ಮೇ ಬಿ ಅವಳಿಗೆ ಲಾಸ್ಟ್ ಟೈಮ್ ನಾನು ಫ್ರ್ಯಾಂಕ್ ಮಾಡಿದ್ನಲ್ಲ, ಅದಕ್ಕಿಂತ ಈ ಟೈಮ್ ಒಂದು ಸ್ವಲ್ಪ ಯಾರೋ ಬೇರೆಯವ್ರು ಯಾರೋ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗಿರುತ್ತೆ. ಸೊ ಫೈನಲಿ ಫ್ರ್ಯಾಂಕ್ ಹರ್ಷಿತಾ, ಯಾ ಹರ್ಷಿತಾ ಈ ವಿಡಿಯೋ ನೋಡ್ತಿದ್ರೆ ಸಾರಿ. ಓಕೆ, ಬಟ್ ಈಗ ಸದ್ಯಕ್ಕೆ ನಾವು ಊರಲ್ಲಿದ್ದೀವಿ. ಆ್ಯಂಡ್ ನೋಡುವ. This is me, guys. When I was in 3rd standard or 4th standard, I'm not sure. ಅವಾಗೂ ಹಂಗೆ ಇದ್ದೀನಿ, ಇವಾಗೂ ಹಂಗೆ ಇದ್ದೀನಿ ನಾನು. ಸೊ ಈಗ ಹೊರಡ್ತಾ ಇದ್ದೀವಿ. ನನ್ನ ಜೊತೆ ಇವತ್ತು ರೇವತಿನೂ ಬರ್ತಿದ್ದಾಳೆ, ನನ್ನ ತಂಗಿ ಅಂತಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ ಅವ್ರ ತಂಗಿ ಮಗಳು. ಸೊ ಅವಳಿಗೆ ಸ್ಕೂಲ್ ಹಾಲಿಡೇಸ್ ಇದೆ, ಸೊ ಹಂಗಾಗಿ ಕಾಲೇಜ್ ಹಾಲಿಡೇಸ್ ಇದೆ. ಸೊ ಹಂಗಾಗಿ ಇವಾಗ ಜೊತೆಲಿ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಲೆಟ್ಸ್ ಗೋ ಪೀಸ್. ಸೊ ಊರಿಂದ ಡೈರೆಕ್ಟ್ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಬಂದು ತುಂಬ ಹೊತ್ತಾಯಿತು. ಸೊ ಹೇರ್ ಆಯಿಲೆಲ್ಲ ಅಪ್ಲೈ ಮಾಡಿ ಇವಾಗ ಎಡಿಟ್ ಮಾಡ್ತಿದ್ದೀನಿ, ಬಿಕಾಸ್ ಇವತ್ತು ಅಪ್ಲೋಡ್ ಮಾಡಬೇಕು ಬ್ಯಾಕಪ್ ಯಾವುದು ವೀಡಿಯೋ ಎಲ್ಲ ಹ್ಯಾಸ್ ಯು ನೋ. ಸೊ ಅಷ್ಟೇ ಇವತ್ತಿನ ವೀಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಬಾಯ್.